ಹಾಯ್ ಹಲೋ ವಿದ್ಯಾರ್ಥಿಗಳೇ, KCET ಆ್ಯಂಡ್ ನ್ಯೂಸ್ ಸ್ಟೂಡೆಂಟ್ಗೆ ಮತ್ತೊಂದು ವೆರಿ ಇಂಪಾರ್ಟೆಂಟ್ ವೀಡಿಯೋಗೆ ಸುಸ್ವಾಗತ. ಹುಡುಗರು ಭಾಳಷ್ಟು ಹುಡುಗರು ಕಮೆಂಟಲ್ಲಿ ನೋಡಿಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಅಬೌಟ್ ಏನಂತಂದ್ರೆ ಮೊದಲಿಗೆ ಬಂದುಬಿಟ್ಟು ನೀಟ್ ಸ್ಟೂಡೆಂಟ್ಗೆ ಯಾವಾಗ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗ್ತದೆ ಅದು, ಮತ್ತು ಅದಾದ ನಂತರ ಈ KCET ಸ್ಟೂಡೆಂಟ್ ಮತ್ತು ನೀಟ್ ಸ್ಟೂಡೆಂಟ್ಗೆ ಎರಡು ಕೂಡ ವೇಟ್ ಮಾಡ್ತಕ್ಕಂಥದ್ದು ಸೆಕೆಂಡ್ ರೌಂಡ್ಗೆ ವೇಟ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಅಲ್ಲಿ ಕಟ್ ಆಫ್ ಎಷ್ಟು ಇಂಕ್ರೀಸ್ ಆಗ್ತದೆ ಮತ್ತು ಯಾವ ರೌಂಡ್ ಸೇಫು ಇಷ್ಟು ಇದ್ರ ಬಗ್ಗೆ ಎಲ್ಲನೂ ಕೂಡ ಮಾತಾಡ್ತೀನಿ. ಸೊ ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡುತ್ತಂದರೆ ಸಬ್ಸ್ಕ್ರೈಬ್ ಆಗಿ ನೋಡಿ, ಯಾಕಂತಂದರೆ ಈ ಥರನಾಗಿ ವೀಡಿಯೋಸ್ಗಳು ಅವಾಗೋಗಿ ಮಾಡ್ತಾನೆ ಇರ್ತೀವಿ. ಸರಿ, ಈಗ ಮೊದಲದೇ ಬಂದುಬಿಟ್ಟು ಚಾಯ್ಸ್ ಎಂಟ್ರಿ ನೀಟ್ ಸ್ಟೂಡೆಂಟ್ಗೆ ಚಾಯ್ಸ್ ಎಂಟ್ರಿ ಯಾವಾಗ ಸ್ಟಾರ್ಟ್ ನೋಡಿ. ಈ ಚಾಯ್ಸ್ ಎಂಟ್ರಿ ಅನ್ನೋದು ಏನಂತಂದರೆ ಆ್ಯಕ್ಚುಲಿ ಇವತ್ತು ಸ್ಟಾರ್ಟ್ ಆಗಬೇಕಿತ್ತು ಇಷ್ಟೊತ್ತಿಗೆ. ಆಫ್ಟರ್ ಇವತ್ತೇ ಗೊತ್ತಿರುವಾಗ ಯಾವ ಶೆಡ್ಯೂಲ್ ಏನಿದೆ ಅಂತಂದರೆ ಇದೆ. ಅಂದರೆ ಇವತ್ತು ಏನಂತಂದರೆ 3 o'clock, ಅಂದರೆ ಆಫ್ಟರ್ 3 o'clock ಏನಂತ ಹೇಳಿದಾರೆ ಅಂತಂದರೆ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಮಾಡ್ಕೊತೀವಿ ನೀಟ್ ಸ್ಟೂಡೆಂಟ್ಗೆ ಅಂತ ಹೇಳಿದ್ದಾರೆ. ಅಂದರೆ ಮಧ್ಯಾಹ್ನ 3 ಗಂಟೆ ನಂತರ ಅಂತ ಹೇಳಿದ್ದಾರೆ. ಬಟ್ ನಿಮಗೆ ಗೊತ್ತಿರುವಾಗೆ MCCದು ಏನಂತ ಆಗಿದೆ, ಈಗ 11ಕ್ಕೆ ಏನಾಗಿದೆ, 11ಕ್ಕೆ ಫೈನಲ್ ರಿಸಲ್ಟ್ ಬರೋ ಕಾರಣ ಮೇ ಬಿ ನಮಗೆ 11ರವರೆಗೂ ಕೂಡ ಏನಂತಂದರೆ ಮೆಡಿಕಲ್ ಮತ್ತು ಡೆಂಟಲ್ ಸ್ಟೂಡೆಂಟ್ಗೆ ಇನ್ನೂ ಕೂಡ ನಿಮಗೆ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಮಾಡಲಿಕ್ಕಿಲ್ಲ. ರಿಮೈನಿಂಗ್ KCET ಆ್ಯಂಡ್ ನ್ಯೂಸ್ ಸ್ಟೂಡೆಂಟ್ ಕೂಡ ರಿಮೈನಿಂಗ್ KCET ಮತ್ತು ಹೋಮಿಯೋಪತಿ ಸ್ಟೂಡೆಂಟು ನೀವು ಚಾಯ್ಸ್ ಎಂಟ್ರಿ ಮಾಡಬಹುದು. ಓಕೆ, ಇದಾಯಿತು. ಓಕೆ, ಅಂದರೆ ನಿಮ್ಮ ಈಗ ಸದ್ಯಕ್ಕೆ ಇವತ್ತು ಇನ್ ಕೇಸ್ 3 ಗಂಟೆ ಮೇಲೆ ಎನೇಬಲ್ ಮಾಡಿದರೂ ಸಹಿತ ಈಗ ನೀಟ್ ಓನ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋರು ಏನಪ್ಪ ಅಂದರೆ ನೀವು ಆರಾಮ್ಸೆ ಚಾಯ್ಸ್ ಎಂಟ್ರಿ ಮಾಡ್ಬೋದು. ಬಟ್ MCCಯಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿ ಮತ್ತು KEದಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇತ್ತಂತಂದರೆ ನೀವೇನು ಮಾಡಿರಿ ಅಂತಂದರೆ MCCದ ರಿಸಲ್ಟ್ ಬರೋವರೆಗೂ ಕೂಡ ವೇಟ್ ಮಾಡಿರಿ. ಅಲ್ಲಿ ರಿಸಲ್ಟ್ ಬಂದಿರ್ತದೆ, ನಮ್ಮ ಕರ್ನಾಟಕದಲ್ಲೂ ಕೂಡ ಆಳೆ ರಿಸಲ್ಟ್ ಬಂದುಬಿಟ್ಟತ್ತೆ. ಸೊ ನಿಮಗೆ ಗೊತ್ತಾಗ್ತದೆ ಎರಡು ಕೂಡ ಸೀಟ್ ಸಿಕ್ಕರೆ, ಅಂದರೆ MCCಯಲ್ಲಿ ಕೂಡ ಸೀಟ್ ಸಿಕ್ಕೈತೆ, KEದಲ್ಲೂ ಕೂಡ ಸೀಟ್ ಸಿಕ್ಕೈತೆ ಅಂತಂದಾಗ ನೀವು ಯಾವ ಕಡೆ ಹೋಗಬೇಕು, ಮೀನ್ಸ್ KEದಲ್ಲಿ ಹೋಗ್ತೀನಿ ಅಂತಂತ ಇತ್ತಂದರೆ ಚಾಯ್ಸ್ 1 ಕೊಟ್ಬಿಟ್ಟು ಅಡ್ಮಿಷನ್ ಆಗ್ತೀರಾ. ಇಲ್ಲ ನಾನು ಇನ್ನೂ ಕೂಡ ಬೆಟರ್ KEದಲ್ಲಿ ನೋಡ್ತೀನಿ ಅಂತಂದರೆ ಚಾಯ್ಸ್ 2 ಕೂಡ ಹೋಗ್ಬೋದು. ಅಥವಾ ನೀವು ಫಾರ್ ಎಕ್ಸಾಂಪಲ್ MCCಲೇ ನೀವು ಅಡ್ಮಿಷನ್ ಆಗ್ತೀರ ಅಂತಂದರೆ ಅಲ್ಲಿ ಹೋಗಿ ಅಡ್ಮಿಷನ್ ಆಗ್ಬೋದು. ಅಲ್ಲಿ ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಅನ್ನೋದಿರಲ್ಲ, ಡೈರೆಕ್ಟ್ ಏನಂತಂದರೆ ಇನ್ ಕೇಸ್ MCCಯಲ್ಲಿ ಸೀಟ್ ಸಿಕ್ತಂದ್ರೆ ಅಲ್ಲಿ ಹೋಗಿ ಅಡ್ಮಿಷನ್ ಆಗ್ಬೋದು. ಇಲ್ಲಿ KEಯಿಂದ ಏನಪ್ಪ ಅಂದರೆ ಚಾಯ್ಸ್ ಫಾರ್ ಕೊಟ್ಟು ಎಕ್ಸಿಟ್ ಆಗ್ಬೋದು. ಸೊ ಅಂದರೆ ಈಗ ಎರಡೂ ಕೂಡ ಪಾರ್ಟಿಸಿಪೇಟ್ ಮಾಡೋರು ಏನು ಮಾಡ್ರಿ ಅಂತಂದರೆ ವೇಟ್ ಮಾಡ್ರಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ಆ್ಯಂಡ್ ಇಷ್ಟಂತೂ ಗೊತ್ತಾಯಿತು. ನೆಕ್ಸ್ಟ್ ಏನಂತಂದರೆ ಸೆಕೆಂಡ್ ರೌಂಡ್ ಬಗ್ಗೆ ಮಾತಾಡೋಣ. ಸೆಕೆಂಡ್ ರೌಂಡ್ ಬಗ್ಗೆ ನಿಮಗೆ ಗೊತ್ತಿರುವಾಗೆ ಈಗ ಅಡ್ಮಿಷನ್ ಎಲ್ಲಿಗೆ ಸದ್ಯಕ್ಕೆ ಡೇಟ್ ಎಷ್ಟು ಕೊಟ್ಟರೆ ಎಲ್ಲನೂ ಕೂಡ KCET ಆ್ಯಂಡ್ ನೀಟ್ ಎರಡು ಕೂಡ ಕಂಬೈಂಡ್ ಆಗಿ ಕೌನ್ಸಿಲಿಂಗ್ ನಡೆಯೋ ಕಾರಣ ಮೆಡಿಕಲು ಮತ್ತು ಡೆಂಟಲ್ ಸ್ಟೂಡೆಂಟ್ಗೆ ಆ್ಯಸ್ ಶೆಡ್ಯೂಲ್ ಮಾತಾಡಿದ್ರೆ 16ನೇ ತಾರೀಕು ಲಾಸ್ಟ್ ಡೇಟ್ ಕೊಡೋರೆ. ಸೊ ಇದು 18ಕ್ಕೆ ಹೋಗ್ಬೋದು, 18ನೇ ತಾರೀಕುವರೆಗೂ ಕೂಡ ಹೋಗುತ್ತೆ. ಸೊ ಅಂದರೆ ಫಸ್ಟ್ ರೌಂಡ್ ಎಲ್ಲಿವರೆಗೂ ಕೂಡ ನಡೀತದೆ, 18ನೇ ತಾರೀಕುವರೆಗೂ ಕೂಡ ನಡೀತದೆ. KCETದು ಲಾಸ್ಟ್ ಡೇಟ್ ಬಂದುಬಿಟ್ಟು 14ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಗೊತ್ತಿದೆ. ಬಟ್ ನೀಟ್ ಸ್ಟೂಡೆಂಟ್ದು 16ಕ್ಕಿದೆ. ಸೊ ಈಗ ನೀಟ್ ಅವ್ರು ಸ್ವಲ್ಪ ಡೇಟ್ ಎಕ್ಸ್ಟೆಂಡ್ ಆದರೂ ಕೂಡ 18ನೇ ತಾರೀಕು ಕೂಡ ಏನಾಗ್ತದೆ, ಡೇಟ್ ಎಕ್ಸ್ಟೆಂಡ್ ಆಗ್ತದೆ. ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕು, ಅಂದರೆ ಈಗ ಅಲ್ಲಿವರೆಗೂ ಅಂದರೆ 16 ಇದ್ದರೂ ಪರವಾಗಿಲ್ಲ. ಬಟ್ ಆದರೂ ಕೂಡ ನಿಮ್ಗೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋದು ಯಾವಾಗಪ್ಪ ಅಂತಂದರೆ ಬರ್ಕೊಂಬಿಡ್ರಿ 20th ಮೇಲ್ಗಡೆ, ಅಂದರೆ 20ನೇ ತಾರೀಕು ಮೇಲ್ಗಡೆ ಏನಪ್ಪ ಅಂತಂದರೆ ನಿಮ್ಮದು ಸೆಕೆಂಡ್ ರೌಂಡ್ ಅನ್ನೋ ಸ್ಟಾರ್ಟ್ ಆಗ್ತದೆ. ಆವಾಗಲೇ ನೀವು ಏನಾದರೂ ಎಡಿಟ್ ಮಾಡ್ಕೋಬಹುದು. ಓಕೆ, ಅರ್ಥ ಆಯಿತು ಅನ್ಕೊತೀನಿ. ಆ್ಯಂಡ್ ನೆಕ್ಸ್ಟ್ ಇವಾಗ ಮಾತಾಡೋದಂತಾರೆ ಅಂದರೆ ಇದ್ರ ಬಗ್ಗೆ ಗೊತ್ತಾಯ್ತು ನಿಮಗೆ. ಸೊ ಇವಾಗ ನೆಕ್ಸ್ಟ್ ಬಗ್ಗೆ ಮಾತಾಡೋಣ. ನೆಕ್ಸ್ಟ್ ಟೈಮ್ ಬಂದುಬಿಟ್ಟು ಡೈರೆಕ್ಟಾಗಿ ಏನಂತಂದರೆ ನಿಮ್ಮದು ಕಟ್ ಆಫ್ ಬಗ್ಗೆ ಮಾತಾಡಬೇಕು. ಕಟ್ ಆಫ್ ಬಗ್ಗೆ ನೋಡಿ ಯಾವ ರೀತಿ ಮಾತಾಡ್ತಿದ್ದೆ ಅಂತಂದರೆ ನಿಮಗೆ ಕಟ್ ಆಫ್ ನಾನು 100% ಹೇಳ್ತೀನಿ ಬರ್ಕೊಡ್ತೀನಿ, ಕಟ್ ಆಫ್ ಇಂಕ್ರೀಸ್ ಆಗೇ ಆಗುತ್ತೆ. ಲೈಕ್ ಎಕ್ಸಾಂಪಲ್ ನಿಮಗೆ ಗೊತ್ತಿರುವಾಗೆ ಮಾಕ್ ಅಲಾಟ್ಮೆಂಟಲ್ಲಿ ಮಾಕ್ ಅಲಾಟ್ಮೆಂಟ್ ಇದ್ದಿದ್ದು ಈಗ ರಿಯಲ್ ಅಲಾಟ್ಮೆಂಟಲ್ಲಿ ಬಂದಿರತಕ್ಕಂಥ ಯಾರಾದರೂ ರಿಸಲ್ಟ್ ನೋಡಿತ್ತಂದರೆ ಏನಪ್ಪ ಆಗಿದೆ ಅಂತಂದರೆ ಸ್ವಲ್ಪ ಏನಾಗಿದೆ, ಇನ್ಕ್ರೀಸ್ ಆಗಿದೆ ಕಟ್ ಆಫು. ಸೊ ಹಂಗಾಗಿ ಈಗ ರಿಯಲ್ ಅಲಾಟ್ಮೆಂಟಿಂದ ಹಿಡಿದುಬಿಟ್ಟು ಅಂದರೆ ಫಸ್ಟ್ ರೌಂಡ್ಲಿಂದ ಬಂದುಬಿಟ್ಟು ಈ ಸೆಕೆಂಡ್ ರೌಂಡಿಗೆ ನೋಡಿತ್ತಂದರೆ ಇನ್ನೂ ಕೂಡ ಏನಪ್ಪ ಆಗ್ತದೆ, ಇನ್ನೂ ಕೂಡ ನಿಮ್ಮದು ಕಟ್ ಆಫ್ ಏನಂತ ಇನ್ಕ್ರೀಸ್ ಆಗೇ ಆಗ್ತದೆ. ಸೊ ಯಾವ ರೀತಿ ಬೇಸ್ ಮೇಲೆ ಹೇಳ್ತೇನೆ ಅಂತಂದರೆ ನಿಮ್ಗೆ ಎಕ್ಸಾಂಪಲ್ ಹೇಳೋದಂತಂದರೆ ಈಗೇನಾಗ್ತದೆ ಅಂತಂದರೆ ಈಗ 11ನೇ ತಾರೀಕು MCC ರಿಸಲ್ಟ್ ಬರ್ತದೆ. ಸೊ ಹಂಗಾಗಿ ಕೆಲವೊಂದು ಹುಡುಗರು ಏನಂತಂದರೆ ಎರಡು ಕೂಡ ಸೀಟ್ ಸಿಕ್ಬಿಡ್ತದೆ. ಅಂದರೆ MCCಲ್ಲೂ ಕೂಡ ಸೀಟ್ ಸಿಕ್ಕಿರ್ತದೆ, ಕರ್ನಾಟಕದಲ್ಲೂ ಕೂಡ ಸೀಟ್ ಸಿಕ್ಬಿಟ್ಟಿರ್ತದೆ. ಸೊ ಇವಾಗ ಏನಾಗ್ತಾರೆ ಅಂತಂದರೆ ಅಲ್ಲಿ MCCಗೆ ಹುಡುಗರು ಸೀಟ್ ಸಿಕ್ಕಾಗ ಇಲ್ಲಿ ಯಾಕೆ ಅಡ್ಮಿಷನ್ ಮಾಡಿಸ್ಕೊತಾರೆ, ಸುಮ್ಮನೆ ಏನು ಮಾಡ್ತಾರೆ ಅಲ್ಲಿ MCCಲಿ ಅಡ್ಮಿಷನ್ ಮಾಡ್ಸ್ಕೊಂಡ್ಬಿಡ್ತಾರೆ. ಸೊ ಅಂದರೆ ನಮ್ಮ KEದಲ್ಲಿ ಏನಾಯಿತು, ನೀಟ್ ಸ್ಟೂಡೆಂಟು ಸ್ವಲ್ಪ ಜನ ಸ್ಕಿಪ್ ಆದಂಗೆ ಆಯಿತು. ಓಕೆ, ಆ್ಯಂಡ್ ಅದ್ರ ಜೊತೆಗೆ ಸೆಕೆಂಡ್ ರೌಂಡ್ಗೆ ಏನಾಗ್ತದೆ, BMS ಕೂಡ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಸೊ ಹುಡುಗರು ಇದುವರೆಗೂ ಕೂಡ BMS ಆಪ್ಷನ್ ಎಂಟ್ರಿ ಮಾಡೋರು ಏನು ಮಾಡಿದ್ರು, ಅವರು ಕೂಡ ಡೆಂಟಲ್ಲು ಮತ್ತು ನಿಮ್ಮ ಜೊತೆ ಇಂಜಿನಿಯರಿಂಗು, ಅಗ್ರಿಕಲ್ಚರು, ವೆಟರ್ನರಿ ಎಲ್ಲನೂ ಕೂಡ ಮಾಡ್ಕೊಂಡು ಕೂತ್ಬಿಡೋರೆ. ಸೊ ಹಂಗಾಗಿ ಆ ಹುಡುಗರು ಕೂಡ ಇನ್ನೂ ಕೂಡ ಸೀಟ್ ಸಿಗಬೇಕಾಗಿದ್ದು ಇದೆ. ಸೊ ಹಂಗಾಗಿ ಏನಾಗ್ತದೆ, ಆಟೋಮೆಟಿಕ್ಲಿ ಆ ಹುಡುಗರು ಕೂಡ ಬಂದಾಗ ನಿಮಗೆ ಅಲ್ಲೂ ಕೂಡ ಸೀಟ್ಗಳು ಹೋಗ್ತವೆ. ಓಕೆ, ಆ್ಯಂಡ್ ಇಲ್ಲಿ ಚಾಯ್ಸ್ ಫಾರ್ ಕೊಟ್ಟು ಕೂಡ ಫಸ್ಟ್ ರೌಂಡಲ್ಲಿ ಎಕ್ಸಿಟ್ ಆಗಿರ್ತಾರೆ. ಸೊ ಇದೆಲ್ಲ ಇದಕ್ಕೆ ಚಾಯ್ಸ್ ಒನ್ ಕೊಟ್ಬಿಟ್ಟು ಕೂಡ ನೀವು ಅಡ್ಮಿಷನ್ ಹೋಗದೇ ಇದ್ದಾಗ ಅವರು ಕೂಡ ಎಕ್ಸಿಟ್ ಆದಂಗೆ ಆಗಿಬಿಟ್ಟಿರ್ತದೆ. ಸೊ ಹಂಗೆ ಟೋಟಲಿ ಏನಂತಂದರೆ ಈಗ ಏನಾಗ್ತದೆ ಅಂದರೆ ಸೆಕೆಂಡ್ ರೌಂಡಿಗೆ ಬಂದಾಗ ಭಾಳಷ್ಟು ಹುಡುಗರು ಏನಂತ ಸ್ಕಿಪ್ ಆಗಿಬಿಟ್ಟಿರ್ತಾರೆ. ಓಕೆ, ಸೊ ಹಂಗೆ ಆ್ಯಂಡ್ ಸೆಕೆಂಡ್ ರೌಂಡ್ ಬರುವಾಗ ಇನ್ಕೆ ಸೀಟ್ ಸಿಗದೇ ಇದ್ದವರು ಕೂಡ ಕೆಲವೊಂದಿಷ್ಟು ಹುಡುಗರು ಕೂಡ ಅಲ್ಲೇ ಡೈರೆಕ್ಟಾಗಿ ಬರ್ತೀರಾ, ಸೀಟ್ ಸಿಗದೇ ಇದ್ದವರು ಕೂಡ ಸೀಟ್ ಸಿಗ್ತದೆ ಈಗ. ಓಕೆ, ಸೊ ಹಂಗಾಗಿ ಕಟ್ ಆಫ್ ಕೂಡ ಇನ್ಕ್ರೀಸ್ ಆಗ್ತದೆ. ಅಂದರೆ ನೀವು ಏನಾದರೂ ಚಾಯ್ಸ್ 2 ಕೊಟ್ಕೊಂಡು ಅಥವಾ ಚಾಯ್ಸ್ 3 ಕೊಡೋದು ಬಂದಿತ್ತಂದರೆ ನಿಮಗೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸೆಕೆಂಡ್ ರೌಂಡಲ್ಲೂ ಕೂಡ ಸೀಟ್ ಸಿಗುತ್ತೆ. ಸೀಟೇ ಸಿಕ್ಕಿಲ್ಲ ಅಂತಂದರೂ ನಿಮ್ಗೆ ಆರಾಮ್ಸೆ ಸೀಟ್ ಸಿಗುತ್ತೆ ಇವಾಗ. ಯಾಕಂದರೆ ಭಾಳಷ್ಟು ಸೀಟ್ಗಳು ನಿಮಗೆ ಈಗ ಏನಾಗ್ತದೆ ಸೆಕೆಂಡ್ ರೌಂಡಲ್ಲಿ ಸಿಗ್ತಾ ಹೋಗ್ತವೆ.
ನಿಮ್ಗೆ ಏನು ಅಡ್ಮಿಷನ್ ಆಗಿದೆ ಅಂತ ಏನು ಮಾತಾಡ್ತಿದ್ದಾರೋ ಅದು ಏನಂತಂದರೆ, ಈಗ ನಿಮಗೆ ಒಂದು ಎಕ್ಸಾಂಪಲ್ ಅರ್ಥ ಮಾಡಿಸ್ಲಿಕ್ಕೆ ಹೇಳೋದಂತಂದರೆ, ಒಂದು ಕಾಲೇಜಲ್ಲಿ 100 ಸೀಟ್ ಇದಾವಪ್ಪ. ಓಕೆ, 100 ಸೀಟ್ ಇದಾವೆ ಅಂತಂದರೆ ಅದರಲ್ಲಿ ಗೋರ್ನಮೆಂಟ್ ಕಾಲೇಜ್ ಆಗಿತ್ತಂತಂದರೆ 100 ಸೀಟ್ಗಳು ಕೂಡ ಹೇಳ್ತೀನಿ, ಗೋರ್ನಮೆಂಟ್ ಕಾಲೇಜ್ ಆಗಿದ್ದರೆ 100 ಸೀಟ್ಗಳು ಕೂಡ ಏನಂತಂದರೆ ಕೆ ಥ್ರೋನೇ ಏನಾಗ್ತದೆ ಅಡ್ಮಿಷನ್ ನಡೀತದೆ. ಓಕೆ, ಆ್ಯಂಡ್ ಇನ್ ಕೇಸ್ ಪ್ರೈವೇಟ್ ಕಾಲೇಜ್ ಆಗಿತ್ತಂದರೆ ಇದು ಡಿಫ್ರೆಂಟಾಗಿ ಹೋಗ್ತದೆ, ಅಂದರೆ ಕೋರ್ಸ್ ಮೇಲೆ ಡಿಫ್ರೆಂಟಾಗಿ ಹೋಗ್ತದೆ. ಲೈಕ್ ಎಕ್ಸಾಂಪಲ್ ಈಗ 100 ಸೀಟ್ ಇದ್ದಪ್ಪ ಇಂಜಿನಿಯರಿಂಗ್ ಕಾಲೇಜ್ ಅಂದ್ಕೊಳ್ಳೋಣ. ಓಕೆ, ಅದರಲ್ಲಿ ಈಗ ಕೆ ಕಡೆಯಿಂದ ಸ್ವಲ್ಪ ನಡೀತಾ ಇದೆ ಕೌನ್ಸಿಲಿಂಗು, ಮತ್ತು ಕಾಮೆಡ್ ಕೆಯಿಂದ ಕೂಡ ಅಡ್ಮಿಷನ್ ನಡೀತದೆ. ಸೊ ಎರಡೂ ಸೇರಿಬಿಟ್ಟು ಏನಂತಂದರೆ 75% ತುಂಬುತ್ತೆ, ರಿಮೈನಿಂಗ್ 25% ಮ್ಯಾನೇಜ್ಮೆಂಟ್ ಸೀಟ್ ಅಂತ ಆಗುತ್ತೆ. ಸೊ ಅದರಲ್ಲಿ ಬೇರೆ ಇನ್ನೊಂದು ಗುಡ್ ನ್ಯೂಸ್ ಏನಂತಂದರೆ, ಈಗ 5,000 ಇಂಜಿನಿಯರಿಂಗ್ ಸೀಟ್ಗಳು ಸರೆಂಡರ್ ಆಗಿದ್ದಾವೆ. ಅಂದರೆ 5,000 ಹೊಸ ಸೀಟ್ಗಳು ಏನಪ್ಪ ಅಂದರೆ ಈಗ ಕೆದಲ್ಲಿ ಬಂದಿದ್ದಾವೆ. ಸೊ ಹಂಗಾಗಿ ನಾನು ನಿಮಗೆ 100% ಬರ್ಕೊಡ್ತೀನಿ, ನಿಮಗೆ ಸೀಟ್ ಸಿಗ್ತದೆ. ಈಗ ನೋಡಿ 5,000 ಅಂದರೆ ಮ್ಯಾನೇಜ್ಮೆಂಟ್ ಸೀಟು 25% ಇರಬೇಕು, ಅದರಲ್ಲಿ 5% ಈ ಸದ್ಯಕ್ಕೆ ಫಸ್ಟ್ ರೌಂಡಿಗೆ ತುಂಬ್ಕೊಂಡಿರೋದು, ರಿಮೈನಿಂಗ್ 20% ಉಳ್ಕೊಂಡಿರ್ತವೆ ಇಂಜಿನಿಯರಿಂಗ್. ಅದೇ ರೀತಿಯಾಗಿ ಲೈಕ್ BS ನರ್ಸಿಂಗ್ ತೊಗೊಳ್ಳೋಣ ಅಥವಾ ಮೆಡಿಕಲ್ ತೊಗೊಳ್ಳೋಣ, ಈ ಎಲ್ಲನೂ ಕೂಡ ಏನಂತಂದರೆ ಕೆ ಥ್ರೋನೇ ನಡೀತಾ ಇರ್ತವೆ. ಸೊ ಲೈಕ್ ಅದನ್ನ ಬಿಟ್ಟಾಕ್ ಬಿಡೋಣ, ಕಾಲೇಜ್ ಕಡೆಯಿಂದ ಕೌನ್ಸಿಲಿಂಗ್ ನಡೀತದೆ, ಡೈರೆಕ್ಟ್ ಅಡ್ಮಿಷನ್ ನಡೀತದೆ, ಅದನ್ನ ಬಿಟ್ಟಾಕ್ ಬಿಡೋಣ. ಒಂದು ಎಕ್ಸಾಂಪಲ್ ಕೊಡ್ಕೊಂಡು ಹೇಳೋದಂದರೆ 100 ಸೀಟ್ ಇದೆ ಒಂದು ಕಾಲೇಜಲ್ಲಿ, ಅದರಲ್ಲಿ ಈಗ ಅಂದರೆ 100 ಸೀಟು ನಾವೇನೋ ಕೆ ಥ್ರೋ ಅಡ್ಮಿಷನ್ ಮಾಡಿಸ್ತಿದ್ದೀವಪ್ಪ ಒಂದು ಕಾಲೇಜಲ್ಲಿ ಅಂತಂದರೆ ಅಂದ್ಕೊಳ್ಳೋಣ. ಅದರಲ್ಲಿ ಫಸ್ಟ್ ರೌಂಡಿಗೆ ಕೇವಲ 20 to 25 ಅಷ್ಟೇ ಸೀಟ್ಗಳು ಫಸ್ಟ್ ರೌಂಡಿಗೆ ಫಿಲ್ ಆಗ್ತವೆ. ಯಾಕೆ, ಯಾವ ಬೇಸ್ ಮೇಲೆ ಹೇಳ್ತೀವಿ ಬರ್ತಾರೆ ಅಂತ ಕೇಳಿದ್ರೆ ಅದು ರಿಯಾಲಿಟಿ ಹಂಗೆ. ಯಾಕಂದರೆ ಎಲ್ಲ ಹುಡುಗರು ಏನು ಮಾಡ್ತಾರೆ ಅಂತಾರೆ, ಬೆಸ್ಟ್ ಕಾಲೇಜ್ ಸಿಗಬೇಕನ್ನೋಕೆ ಏನು ಮಾಡ್ತಾರೆ, ಚಾಯ್ಸ್ 2, 3 ಕೊಡೋದು ಬಂದಿರ್ತಾರೆ. ಸೊ ಹಂಗಾಗಿ ಚಾಯ್ಸ್ 2 ಮತ್ತು 3 ಕೊಟ್ಟವ್ರಿಗೆ ನಿಮಗೆ ಈ ಸರ್ತಿ ಏನಾಗ್ತದೆ, ಒಳ್ಳೆ ಕಾಲೇಜ್ ಸಿಗ್ತದೆ. ಸೆಕೆಂಡ್ ರೌಂಡ್ಗೆ ಏನಪ್ಪ ಫಿಲ್ ಆಗ್ತದೆ ಅಂತಂದರೆ 100 ಸೀಟ್ ಇದು ಅಂತ ಹೇಳಿದಲ್ವಾ, ಈಗ 25% ಅಷ್ಟೇ ಫಿಲ್ ಆಗಿರುತ್ತೆ ಫಸ್ಟ್ ರೌಂಡ್ಗೆ. ಬಟ್ ಸೆಕೆಂಡ್ ರೌಂಡ್ ಮುಗಿಯೋಷ್ಟಿಗೆ ಒಂದು 70 to 75% ಫಿಲ್ ಆಗಿಬಿಡ್ತವೆ. ರಿಮೈನಿಂಗ್ 20 to 25% ಥರ್ಡ್ ರೌಂಡ್ಗೆ ಮುಗಿತೈತೆ. ಅಲ್ಲೂ ಕೂಡ ಒಂದು 5% ಸೀಟ್ ಉಳ್ಕೊತವೆ. ಅವನ್ನ ನಿಮಗೆ ಮಾಪಪ್ ರೌಂಡು ಈ ರೀತಿಯಾಗಿ ಮಾಡಿ ಮುಗಿಸ್ಕೊತಾರೆ. ವರಿ ಮಾಡ್ಕೊಬೇಡಿ, ಕಟ್ ಆಫ್ ಕೂಡ ಇನ್ಕ್ರೀಸ್ ಆಗ್ತದೆ. ಸೀಟ್ ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ಲ ಅವ್ರು ಕೂಡ ಸಿಗ್ತದೆ. ಈಗಾಗಲೇ ಸಿಕ್ಕಿರೋರು ಕೂಡ ಬೆಟರ್ ಕಾಲೇಜು ಕೂಡ ಸಿಗ್ತದೆ. ಸೆಕೆಂಡ್ ರೌಂಡ್ ಅದಕ್ಕೆ ಹೇಳೋದು, ಸೆಕೆಂಡ್ ರೌಂಡ್ ಅನ್ನೋದು ಎಲ್ಲನೂ ಕೂಡ ಬೇಸಿಕ್ ಆಗಿರತಕ್ಕಂಥ ಒಂದು ಕೌನ್ಸಿಲಿಂಗಲ್ಲಿ ಇರ್ತಕ್ಕಂಥ ಒಂದು ರೌಂಡ್ ಇದು. ಓಕೆ, ವರಿ ಮಾಡ್ಕೊಬೇಡಿ, ಚೆನ್ನಾಗಿ ಸೀಟ್ ಸಿಗ್ತದೆ. ಆ್ಯಂಡ್ ಅದಾದ ನಂತರ ಹುಡುಗರು ಕೇಳ್ತಿರೋದು ಇನ್ನೊಂದು ಡೌಟ್ ಅಂತಂದು, ಯಾವ ರೌಂಡ್ ಬೆಸ್ಟ್ ಬರ್ದಾರಂತ ಕೇಳಿದರೆ, ಲೈಕ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ನಿಮಗೆ ಫಸ್ಟ್ ರೌಂಡ್ ಅಂತ ಮುಗೀತು, ಇನ್ ಕೇಸ್ ಫುಲ್ಲು ಸ್ಯಾಟಿಸ್ಫೈ ಫಸ್ಟ್ನೇ ನಮ್ಮ ಆಪ್ಷನ್ನೇ ಸಿಕ್ಬಿಡುತ್ತೆ ಅಡ್ಮಿಷನ್ ಮಾಡಿಸ್ಕೊಂತಂದರೆ ಇದೇ ರೌಂಡ್ ನಿಮಗೆ ಸೇಫೆಸ್ಟ್ ಅಂತ ಅರ್ಥ. ಇನ್ ಕೇಸ್ ಸೆಕೆಂಡ್ ರೌಂಡು ಕೂಡ ಸೀಟ್ ಸಿಗುತ್ತೆ, ಅದೊಂದು ಅಲಾಟ್ಮೆಂಟ್ ಆಗುತ್ತೆ, ನೀವು ಅಂದ್ಕೊಂಡಿರ್ತಕ್ಕಂಥ ಕಾಲೇಜಸ್ ಸಿಕ್ಕತ್ತಂದರೆ ಇದು ಸೇಫೆಸ್ಟ್ ನಿಮಗೆ. ಇನ್ನೂ ಕೂಡ ಸೀಟ್ ಸಿಕ್ಕಿಲ್ವಾ, ಥರ್ಡ್ ರೌಂಡಿಗೆ ಕೂಡ ವೇಟ್ ಮಾಡಿರಿ. ಥರ್ಡ್ ರೌಂಡಿಗೆ ಇದು ನಿಮಗೆ ಸ್ವಲ್ಪ ಡೇಂಜರು. ಸೆಕೆಂಡ್ ರೌಂಡು ಥರ್ಡ್ ರೌಂಡ್ ಹೋಗುವಾಗ ಚಾಯ್ಸ್ 2 ಕೊಡ್ತಂತಂದರೆ ಹುಷಾರಾಗಿ ಬನ್ನಿರಿ. ಚಾಯ್ಸ್ 3 ಕೊಟ್ಟರೆ ಮಾತ್ರ ಇನ್ನೂ ಕೂಡ ಹುಷಾರಾಗಿರ್ರಿ. ಯಾಕಂದರೆ ಚಾಯ್ಸ್ 2 ಕೊಟ್ಟರೆ ಏನಪ್ಪ ಆಗ್ತದೆ ಅಂದರೆ ಇದು ಲಾಸ್ಟ್, ಯಾಕಂದರೆ ಥರ್ಡ್ ರೌಂಡ್ ಲಾಸ್ಟ್. ಇಲ್ಲೂ ಕೂಡ ಎಕ್ಸಿಟ್ ಆಗ್ಬೋದು ಇನ್ ಕೇಸ್, ಯಾಕಂದರೆ ಬಟ್ ಅಡ್ಮಿಷನ್ ಮಾಡಿಸ್ಲೇಬೇಕಂತ ಇರಲ್ಲ. ಬಟ್ ನೆಕ್ಸ್ಟ್ ನೀವೇನಾದರೂ ಡ್ರಾಫರಾಗಿ ಹೋಗ್ತೀನಿ ಅಂತಂದರೆ ಭಾಳ ಕಷ್ಟ ಆಗುತ್ತೆ. ಲೈಕ್ ಅರ್ಥ ಮಾಡಿಸ್ತೀನಿ ನಿಮಗೆ. ಈಗ ಸೆಕೆಂಡ್ ರೌಂಡಿಗೆ ಬಂದಿದ್ದೀರಾ, ಸೆಕೆಂಡ್ ರೌಂಡ್ ಟು ಥರ್ಡ್ ರೌಂಡ್ ಹೋಗ್ತಾಯಿದ್ದೀರಾ. ಸೊ ನೀವು ಸೆಕೆಂಡ್ ರೌಂಡ್ ಬರುವಾಗ ಏನು ಮಾಡಿದ್ರಿ, ಚಾಯ್ಸ್ 2 ಕೂಡ ಬಂದಿದ್ರಿ. ಓಕೆ, ಪರವಾಗಿಲ್ಲ, ಏನೂ ಆಗೋದಿಲ್ಲ. ಬಟ್ ಈ ಸೆಕೆಂಡ್ ರೌಂಡ್ ಟು ಥರ್ಡ್ ರೌಂಡ್ ಬರುವಾಗಲೂ ಕೂಡ ಏನು ಮಾಡಿದ್ರಿ, ಚಾಯ್ಸ್ 2 ಕೂಡ ಒಂದೇ ಹೋಗ್ತೀನಿ ಅಂತಂದರೆ ಹೋಗ್ಬೋದು. ಬಟ್ ಈ ಥರ್ಡ್ ರೌಂಡಿಗೆ ಬಂದಾಗ ಏನಪ್ಪ ಆಗುತ್ತದೆ, ಇಲ್ಲಿ ಚಾಯ್ಸ್ ಎಂಟ್ರಿ ಇರಲ್ಲ, ಡೈರೆಕ್ಟ್ ಅಡ್ಮಿಷನ್ ಮಾಡಿಸ್ಬೇಕು. ನಮಗೆ ಸೀಟ್ ಇಷ್ಟೆಲ್ಲ ಬರೆದ್ರೆ ಹಂಗೆ ಬಿಟ್ಬಿಡ್ತೀನಿ, ನೆಕ್ಸ್ಟ್ ಇಯರ್ ನೋಡ್ತೀನಿ ಅಂತಂದರೆ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೋಬೇಕು. ಇಲ್ಲಾಂದರೆ ಏನಾಗ್ತದೆ, ಥರ್ಡ್ ರೌಂಡಿಗೆ ಬಂದಾಗ ನಿಮಗೆ ಓಕೆ ಅಂದರೆ ಅಡ್ಮಿಷನ್ ಆಗಬೇಕು. ಇಲ್ಲ ನನಗೆ ಬೇಡ, ನಾನು ನೆಕ್ಸ್ಟ್ ರೌಂಡಿಗೆ ಹೋಗ್ತೇನೆ ಅಂತಂದರೆ ಅಲ್ಲಿ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೋಬೇಕಾಗ್ತದೆ. ಯಾಕಂದರೆ ಚಾಯ್ಸ್ ಎಂಟ್ರಿ ಇರಲ್ಲ. ಯಾಕಂದರೆ ಅದಕ್ಕೆ ಇದು ಫೈನಲ್ ರೌಂಡ್ ಅಂತ ಅರ್ಥ. ಇಲ್ಲಿ ಏನಾದರೂ ಸೀಟ್ ಸಿಕ್ಕು ನೀವು ನಾನು ನೆಕ್ಸ್ಟ್ ರೌಂಡಿಗೆ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ, ಅಡ್ಮಿಷನ್ ಮಾಡಿಸಲ್ಲ ಅಂತಂದರೆ ಏನು ಮಾಡ್ತೀರಾ, ಕೆಗೆ ಹೋಗ್ಬಿಟ್ಟು ಕ್ಯಾನ್ಸಲ್ ಮಾಡ್ಸ್ಕೊಂಬರ್ಬೇಕು ನಿಮ್ಮ ಸೀಟ್ನ. ಇಲ್ಲ ಅಂತಂದರೆ ಭಾಳ ಕಷ್ಟ ಆಗುತ್ತೆ. ಅಂದರೆ ನೆಕ್ಸ್ಟ್ ಇಯರ್ ನಿಮಗೆ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬಿಡಲ್ಲ. ಇನ್ ಕೇಸ್ ಚಾಯ್ಸ್ 3 ಕೊಡೋದು ಬರ್ತೀನಿ ಅಂತಂದರೆ ನಿಮಗೆ ಸೆಕೆಂಡ್ ರೌಂಡು ಥರ್ಡ್ ರೌಂಡ್ ಬರುವಾಗ ಪರವಾಗಿಲ್ಲ ಹೋಗ್ಬೋದು. ಬಟ್ ಭಾಳ ರಿಸ್ಕ್ ಅಂತ ಹೇಳ್ತೀನಿ. ಯಾಕೆ, ಚಾಯ್ಸ್ 2 ಕೊಡೋಂಬಂದರೆ ಏನಪ್ಪ ಆಗ್ತದೆ, ಓಕೆ ಚಾಯ್ಸ್ 2 ಕೊಡೋದು ಥರ್ಡ್ ರೌಂಡಿಗೆ ಹೋಗ್ತೀನಿ ಅಂತಂದರೆ ನಿಮ್ಗೆ ಹೋಲ್ಡ್ ಇರ್ತದೆ, ಕಾಲೇಜು ಯಾವ್ದಾದ್ರು ಸಿಗ್ತದೆ. ಬಟ್ 3 ಕೊಟ್ಟರೆ ಥರ್ಡ್ ರೌಂಡ್ ಬರುವಷ್ಟರಲ್ಲಿ ಸಿಗುತ್ತೋ ಇಲ್ಲ ಗ್ಯಾರಂಟಿ ಕೊಡೋಕ್ಕೆ ಬರಲ್ಲ. ಯಾಕಂದರೆ ಅಲ್ಲಿ 75% ಸೀಟ್ ಫಿಲ್ ಆಗಿಬಿಡ್ತವೆ. ರಿಮೈನಿಂಗ್ ಒಂದು 25% ಅಷ್ಟೇ ಸೀಟ್ ಹೋಗ್ಕೊಂಡ್ಬಿಡ್ತವೆ. ಆ ಒಂದು 25%ಅಲ್ಲೇ ನೀವೇನಪ್ಪ ಅಂತಂದರೆ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಇರ್ತದೆ. ಸೊ ನಿಮ್ಮ ರ್ಯಾಂಕು ಪರವಾಗಿಲ್ಲ ಒಂದು ರೇಂಜ್ಗೆ ಇತ್ತಂದರೆ ಸಿಗ್ತದೆ. ಬಟ್ ರ್ಯಾಂಕ್ ಸ್ವಲ್ಪ ದೂರ ಇತ್ತಂದರೆ ಕಷ್ಟ ಆಗ್ತಾ ಹೋಗ್ತದೆ. ಆ್ಯಂಡ್ ಅದಾದ ನಂತರ ಇದೆಲ್ಲನೂ ಕೂಡ ಮುಗಿದಾದ ನಂತರ ಕೂಡ ಏನು ಮಾಡ್ತಾರೆ, ಮಾಪಪ್ ರೌಂಡ್ ಅಂತ ಮಾಡ್ತಾರೆ. ಮಾಪಪ್ ರೌಂಡ್ ಬಗ್ಗೆ ಇನ್ನೊಂದು ಡೀಟೇಲ್ಸಾಗಿ ಮಾಡ್ತೀನಿ. ಈ ಮಾಪಪ್ ರೌಂಡು ಯಾವ ರೀತಿ ಅಪ್ಲೈ ಮಾಡೋದು, ಯಾರಿಗೆಲ್ಲ ಎಲಿಜಿಬಿಲಿಟಿ ಇರ್ತದೆ ಮತ್ತು ಯಾವ ರೀತಿ ಕೌನ್ಸಿಲಿಂಗ್ ನಡೀತದೆ ಎಲ್ಲನೂ ಕೂಡ ಡೀಟೇಲ್ಸಾಗಿ ಇನ್ನೊಮ್ಮೆ ಹೇಳ್ತೀನಿ. ಸೇರ್ಕೊಂಡ್ರೆ ಮತ್ತೆ ಸ್ಟೇ ವೇಕೆನ್ಸಿ ರೌಂಡ್ ಅಂತ ಕೂಡ ಕರಿತೀವಿ ನಾವು. ಸರ್ ಇದ್ರ ಬಗ್ಗೆ ಮುಂದುಗಡೆ ಮಾತಾಡೋಣ. ಸದ್ಯಕ್ಕೆ ಅಂತ ಏನಪ್ಪ ಅಂದರೆ ನೀಟ್ ಸ್ಟೂಡೆಂಟ್ಗೆ ನೀವು MCCದು ರಿಸಲ್ಟ್ ಬರೋರು ಕೂಡ ನೀವು ಚಾಯ್ಸ್ ಎಂಟ್ರಿ ಮಾಡ್ಲಿಕ್ಕೆ ಹೋಗಬೇಡಿ. ಆ್ಯಂಡ್ ಸೆಕೆಂಡ್ ರೌಂಡಿಗೆ ಕಟ್ ಆಫ್ ಇನ್ಕ್ರೀಸ್ ಆಗ್ತದೆ. ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ನಿಮಗೆ ಗೊತ್ತಿರುವಾಗೆ 20th ಮೇಲೆ ಸ್ಟಾರ್ಟ್ ಆಗ್ತದೆ. ಆ್ಯಂಡ್ ಬೆಸ್ಟ್ ಅಂದರೆ ಸೇಫೆಸ್ಟ್ ರೌಂಡ್ ಅಂತಂದರೆ ಸೆಕೆಂಡ್ ರೌಂಡ್. ಓಕೆ, ಸೆಕೆಂಡ್ ರೌಂಡ್ ಅಂತ ಹೇಳಕ್ಕೆ ಬರಲ್ಲ. ನಿಮ್ಗೆ ಯಾವಾಗ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಕಾಲೇಜ್ ಸಿಗ್ತದೋ, ನಿಮ್ಗೆ ಫಸ್ಟ್ ರೌಂಡಿಗೆ ಸಿಗುತ್ತಂದರೆ ಇದೇ ಸೇಫೆಸ್ಟ್ ಅಂದ್ಕೊಂಡು ಅಡ್ಮಿಷನ್ ಹಾಕೊಂಬಿಡ್ರಿ. ಸೆಕೆಂಡ್ ರೌಂಡಿಗೆ ಕಾಲೇಜ್ ಸಿಗುತ್ತಾ ಅದೇ ಸೇಫ್ ಅಂದ್ಕೊಂಡು ಅಡ್ಮಿಷನ್ ಹಾಕೊಂಬಿಡ್ರಿ.
ಇಲ್ಲ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಹೋಗ್ತೀನಿ ಅಂದ್ರೆ ಥರ್ಡ್ ರೌಂಡ್ ಸ್ವಲ್ಪ ರಿಸ್ಕ್ ಅಂತ ಹೇಳ್ತೀವಿ ಅಷ್ಟೇ ನಾವು, ಅಂದರೆ ಸೇಫ್ ಅನ್ನೋಕ್ಕೆ ಬರಲ್ಲ, ರಿಸ್ಕ್ ಅಂತ ಹೇಳ್ತೀವಿ. ಅವಾಗ ಏನು ಮಾಡ್ಕೋಬೇಕು ನೀವು, ಓಕೆ ಅಲ್ಲಿ ಹೋಲ್ಡ್ ಇಟ್ಕೊಂಡು ಹೋಗ್ಬೇಕಷ್ಟೇ. ಅವಾಗ ನಿಮ್ಗೆ ಏನಾಗ್ತದೆ ಥರ್ಡ್ ರೌಂಡ್ಗಾರ ಸಿಗ್ತದೆ. ಚಾಯ್ಸ್ 3 ಕೊಡೋದು ಭಾಳ ಕಷ್ಟ. ಓಕೆ ಕಣ್ರು, ಸರ್ ಇದಿಷ್ಟು ಸದ್ಯಕ್ಕೆ ಅಪ್ಡೇಟ್ಸ್ಗಳು. ಏನಾದರೂ ಅಪ್ಡೇಟ್ಸ್ ಬಂದರೆ ತಿಳಿಸೋಣ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.